ಇದು ಪ್ಯೂರ್ ಕಂಚಿ ಸೀರೆ. ಬ್ಲೂ ಕಲರ್ ಸೀರೆಗೆ ಗೋಲ್ಡ್ ಕಲರ್ ಇದೆ. ಒಂದೇ ಕಲರ್ ಸೀರೆ ಇದು. ಅದಕ್ಕೆ ಗೋಲ್ಡ್ ಕಲರ್ ದಾರದಲ್ಲಿ ಕ್ರೋಶ ಸ್ಟಾರ್ಟ್ ಮಾಡಿದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ. 0.85 ಕ್ರೋಶ ತೊಗೊಂಡಿದ್ದೀನಿ. ಫಸ್ಟು ಸೀರೆಗೆ ಲಾಕ್ ಮಾಡಿ 3 ಚೈನ್ ಹಾಕಿ, ಆಮೇಲೆ ಸೂಜಿ ಮೇಲೆ ದಾರ ತಂದು ಪಕ್ಕದಲ್ಲೇ ಬಟ್ಟೆ ಒಳಗೆ ಸೂಜಿ ಹಾಕಿ ದಾರಾನ ಹೊರಗೆ ತಂದು 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶ ಹಾಕ್ಕೊಂಡು ಬಂದಿದ್ದೀನಿ. ಪುನಃ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ. ಆ ಥರ ನಾನು 6 ಡಬಲ್ ಕ್ರೋಶ ಹಾಕಿದ್ದೀನಿ. ಇದು ಪ್ಯೂರ್ ಕಂಚಿ ಸೀರೆ. 6 ಕ್ರೋಶ ಆದಮೇಲೆ 3 ಚೈನ್ ಕುಚ್ಚು ಕಟ್ಟೋಕ್ಕೆ ಸ್ಕೈ ಬ್ಲೂ ಕಲರ್ದು ಕುಚ್ಚು ಕಟ್ತೀನಿ. 3 ಚೈನ್ ಹಾಕಿ ಪುನಃ ಸೂಜಿ ಮೇಲೆ ದಾರ ತಂದು ಬಟ್ಟೆ ಒಳಗೆ ಹಾಕಿ 2ರಲ್ಲಿ 1 2ರಲ್ಲಿ 1 ಈ ಥರ ಪುನಃ 6 ಡಬಲ್ ಕ್ರೋಶ ಮಾಡಿ ದಾರಾನ ಮೇಲೆ ತಂದು ಒಂದು ಸ್ವಲ್ಪ ದಪ್ಪ ಡಿಸೈನ್ ಇರೋ ಮಣಿ ತೊಗೊಂಡಿದ್ದೀನಿ. ಈ ಮಣಿ 10 ಗ್ರಾಮ್ 20 ರೂಪಾಯಿಗೆ ಕೊಟ್ಟಿದ್ದಾರೆ. ಪುನಃ ಒಂದು ಮಣಿ ಹಾಕಿ ಲಾಕ್ ಮಾಡಿ ಪುನಃ ಸೂಜಿ ಮೇಲೆ ದಾರ ತಂದು ಡಬಲ್ ಕ್ರೋಶ 2ರಲ್ಲಿ 1 2ರಲ್ಲಿ 1 6 ಸಲ ಹಾಕಿದ್ದೀನಿ. ಈಗ ಪುನಃ 3 ಚೈನ್ ಮಾಡಿ ಸೂಜಿ ಮೇಲೆ ದಾರ ತಂದು ಬಟ್ಟೆಯಿಂದ ಹೊರಗೆ ದಾರ ತಂದು 2ರಲ್ಲಿ 1 2ರಲ್ಲಿ 1 ಪುನಃ ಸೂಜಿ ಮೇಲೆ ದಾರ ಬಟ್ಟೆಯಿಂದ ಸೂಜಿ ತಂದು 2ರಲ್ಲಿ 1 2ರಲ್ಲಿ 1 ಅಂದರೆ 2 ಹೋಲ್ ಒಳಗೆ ಒಂದು ಸಲ, ಪುನಃ 2 ಲೂಪ್ ಒಳಗೆ ಇನ್ನೊಂದು ಸಲ. ಇದು ಸಿಲ್ಕ್ ಸೀರೆ. ಇದು ದಾರ ಮುಗಿದೋಗಿತ್ತು ಅಂತ ಪುನಃ ಕಟ್ಕೊಂಡಿದ್ದೀನಿ. ಅದನ್ನು ಆಮೇಲೆ ಕಟ್ಕೊಂಡಿರೋದನ್ನ ಗಮ್ ಹಾಕಿ ಸ್ಟಿಚ್ ಮಾಡ್ತೀನಿ, ಸ್ಟಿಕ್ ಮಾಡ್ತೀನಿ ಬಟ್ಟೆಗೆ. ಪುನಃ 2ರಲ್ಲಿ 1 2ರಲ್ಲಿ 1 6 ಸಲ. 2ರಲ್ಲಿ 1 2ರಲ್ಲಿ 1 ಪುನಃ ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಬಟ್ಟೆಗೆ ಹಾಕಿ ದಾರಾನ ಹೊರಗೆ ತಂದು 2ರಲ್ಲಿ 1 2ರಲ್ಲಿ 1. ಈಗ ದಾರಾನ ಮೇಲೆ ತಂದು ಒಂದು ಮಣಿ ಹಾಕ್ತೀನಿ. ಮಣಿ ಟೈಟಾಗಿ ಕೂರೋಕ್ಕೆ ಮಣಿನ ಲಾಕ್ ಮಾಡ್ತೀನಿ. ಹೇಗೆ ಅಂದರೆ, ಈಗ ದಾರಾನ ಹೊರಗೆ ತಂದು ಆ ಲೂಪ್ ಒಳಗೆ ಇನ್ನೊಂದು ಸಲ ಚೈನ್ ಹಾಕಿದ್ರೆ ಅದು ಲಾಕ್ ಆಗುತ್ತೆ. ನಿಧಾನಕ್ಕೆ ಆ ಥರ ಚೈನ್ ಹಾಕಿದ್ರೆ ಕ್ಲೀನಾಗಿ ಲಾಕ್ ಆಗುತ್ತೆ. ಸೂಜಿನ ಬಟ್ಟೆಗೆ ಸ್ಟ್ರೈಟಾಗಿ ಹಿಡಿತೀನಿ. ಸೂಜಿ ಮೇಲೆ ದಾರ ತಂದು ಬಟ್ಟೆಗೆ ಸ್ಟ್ರೈಟಾಗಿ ಹಿಡಿದು ಅದೆಲ್ಲಿ ಬರುತ್ತೆ ಅಲ್ಲಿಗೆ ಸೂಜಿ ಹಾಕಿ ದಾರಾನ ಹೊರಗೆ ತಂದು 2ರಲ್ಲಿ 1 ಪುನಃ 2ನ್ನ 1 ಮಾಡಿ ದಾರ ಹೊರಗೆ ತೆಗಿತೀನಿ. ಫುಲ್ ಒಂದು ಲೈನ್ ಆದಮೇಲೆ ಇದು ಎಲ್ಲೆಲ್ಲಿ 3 ಚೈನ್ ಕಟ್ಟಿದ್ದೀನಿ ಅಲ್ಲಿ ಸ್ಕೈ ಬ್ಲೂ ಕಲರ್ದು 67 ಕುಚ್ಚು ಮಾಡಿಕೊಂಡು ಕುಚ್ಚು ಕಟ್ತೀನಿ. ನಾನು ಮೊದಲಿನ ವೀಡಿಯೋಲಿ ಕುಚ್ಚುಗಳನ್ನ ತೋರಿಸಿದ್ದೀನಿ. ಈಗ ಹೊಸದಾಗಿ ಕಲಾಕಿರಣ್ ಅಂತ ಹ್ಯಾಶ್ಟ್ಯಾಗ್ ಹಾಕ್ತಾಯಿದ್ದೀನಿ. ಹ್ಯಾಶ್ಟ್ಯಾಗಲ್ಲಿ ಕಲಾಕಿರಣ್ ಅಂತ ಹಾಕ್ತಾಯಿದ್ದೀನಿ. ಇದು ಕಂಚಿ ಸೀರೆ. ಪಕ್ಕದಲ್ಲೇ ಕಂಬಗಳು ಸೀದಾ ಬರೋಂಗೆ ಹಾಕ್ತಾಯಿದ್ದೀನಿ. ಹೊಸ್ದಾಗಿ ಕಲಿಯೋರು ಉಲ್ಲನ್ ತಂದು
ಹಾಕಿ ಕಲಿತ್ರೆ ಈ ಸೀರೆದನ್ನು ಬೇಗ ಕಲಿಬೋದು. ಸೂಜಿದನ್ನು ಉಲ್ಲನ್ ಸೂಜಿ ದಪ್ಪ ಇರುತ್ತೆ, ಹಾಕೋಕ್ಕೆ ಸ್ವಲ್ಪ ಎಳೆಯೋಕ್ಕೆಲ್ಲ ಈಸಿ ಇರುತ್ತೆ. ಅದಕ್ಕೆ ಫಸ್ಟು ಉಲ್ಲನ್ ಸೂಜಿಲೇ ಕಲಿತ್ರೆ ಒಳ್ಳೆಯದು. ಚೈನ್ ದಾರಾನ ಸುತ್ಕೊಂಡು ಚೈನ್ ಎಳಿತಾಯಿದ್ದೀನಿ. ಒಂದು ಬೆರಳಲ್ಲಿ ಗಟ್ಟಿಯಾಗಿ ಸುತ್ಕೊಂಡಿದ್ದೀನಿ ಟೈಟ್ ಆಗೋಕ್ಕೆ. ಬಲಗಡೆ ಕೈಯಿಂದ ಸೀರೆನ ಟೈಟಾಗಿ ಹಿಡಿತಾಯಿದ್ದೀನಿ. ಯಾಕಂದರೆ ನಾವು ಯಾವ ರಿಂಗೂ ಹಾಕಿಲ್ಲ ಇದಕ್ಕೆ. ನಾವೇ ಬಲಗಡೆ ಕೈಯಲ್ಲಿ ಸೀರೆನ ಟೈಟಾಗಿ ಹಿಡ್ಕೋಬೇಕು. ದಾರಾನ ಆ ಬೆರಳಲ್ಲಿ ಸುತ್ತಕೊಂಡು ಟೈಟಾಗಿ ಹಿಡಿಬೇಕು. ಸೂಜಿ ಮೇಲೆ ದಾರ, ಬಟ್ಟೆಯಿಂದ ಸೂಜಿ ತಂದು ಎರಡರಲ್ಲೊಂದು, ಎರಡರಲ್ಲಿ ಒಂದು